ಬಿಬಿಎಂಪಿ ಚುನಾವಣೆಗೆ ಮತ್ತೆ ವಿಘ್ನ ಎದುರಾಗಿದೆ. ಗ್ರೇಟರ್ ಬೆಂಗಳೂರು ಬಿಲ್ಗೆ ಗವರ್ನರ್ ಅಂಕಿತ ಹಾಕಿರುವಂತಹ ಹಿನ್ನೆಲೆಯಲ್ಲಿ ಸದ್ಯ ಬಿಬಿಎಂಪಿ ಚುನಾವಣೆಗೆ ಮತ್ತೆ ಎದುರಾಯಿತು ವಿಘ್ನ. ಗ್ರೇಟರ್ ಬೆಂಗಳೂರು ಬಿಲ್ಗೆ ಗವರ್ನರ್ ಅಂಕಿತ ಹಾಕಿದ್ದಾರೆ. ಈ ಹಿನ್ನೆಲೆ ಇನ್ನು 1 ವರ್ಷ ಬಿಬಿಎಂಪಿ ಚುನಾವಣೆ ನಡೆಯೋದು ಡೌಟ್ ಅಂತ ಗೊತ್ತಾಗ್ತಾ ಇದೆ. ಚುನಾವಣೆ ಬಗ್ಗೆ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ನಡೀತಾ ಇದೆ. ಅಂದ್ರೆ ಅರ್ಜಿ ವಿಚಾರಣೆ ಇದೆ. ಇತ್ತ ಸರ್ಕಾರ ಮತ್ತೊಂದು ಅರ್ಜಿ ಸಲ್ಲಿಸೋದಕ್ಕೆ ಪ್ಲಾನ್ ಮಾಡಿಕೊಂಡಿದೆ, ಡಿಸೈಡ್ ಮಾಡಿದೆ ಅಂತೇಳಿ ಗೊತ್ತಾಗ್ತಾ ಇದೆ. ಬೆಂಗಳೂರು ನಗರ ಅಭಿವೃದ್ಧಿ ದೃಷ್ಟಿಯಿಂದ ವಿಭಜನೆ ಮಾಡಬೇಕು, ಹೀಗಾಗಿ ವಾರ್ಡ್ಗಳ ಮರು ವಿಂಗಡಣೆ ಮಾಡಬೇಕು. ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಬೆಂಗಳೂರು ಗ್ರಾಮಾಂತರ ಪ್ರದೇಶದ ಕೆಲ ಏರಿಯಾಗಳೇನಿದೆ ಅದನ್ನು ಬಿಬಿಎಂಪಿ ವ್ಯಾಪ್ತಿಗೆ ತರೋದಕ್ಕೆ ಸರ್ಕಾರ ನಿರ್ಧರಿಸಿದೆ. ಇನ್ನು ಬಿಬಿಎಂಪಿ ಕಾಯ್ದೆಯಲ್ಲಿ ತಿದ್ದುಪಡಿ ಮಾಡುವಂತ ಕೆಲಸ ಕೂಡ ಆಗಬೇಕು. ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸೋದಕ್ಕೆ ಸರ್ಕಾರ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಹೀಗಾಗಿ ಬಿಬಿಎಂಪಿ ಚುನಾವಣೆ ನಡೆಯೋದು ಅನುಮಾನ ಅಂತ ಗೊತ್ತಾಗ್ತಾ ಇದೆ. ಬೆಂಗಳೂರು ಪ್ರಾಧಿಕಾರ ಅದು ನಿನ್ನೆ ಅದನ್ನು ನೋಟಿಫೈ ಆಗಿದೆ. ನಿನ್ನೆಯಿಂದ ಕಾಯ್ದೆ ಜಾರಿಗೆ ಬಂದಿದೆ. ಆ ಕಾಯ್ದೆ ಅನ್ವಯ 120 ದಿನದೊಳಗಾಗಿ ನಾವು ಸರ್ಕಾರ ಒಂದು ನೋಟಿಫಿಕೇಶನ್ ಜಾರಿ ಮಾಡುತ್ತದೆ. ಈ ಗ್ರೇಟರ್ ಬೆಂಗಳೂರು ಏರಿಯಾ ಏನು ಇರಬೇಕು, ಯಾವ ಬಿಬಿಎಂಪಿ ಜೊತೆಗೆ ಯಾವ ಏರಿಯಾ ಸೇರಬೇಕು ಆ ನೋಟಿಫಿಕೇಶನ್ ಇರುತ್ತೆ. ಅದರ ಜೊತೆಗೆ 120 ದಿನದೊಳಗಾಗಿನೇ ನಾವು ಸಿಟಿ ಕಾರ್ಪೊರೇಷನ್ ಎಷ್ಟು ಮಾಡ್ತೀವಿ, ಅದು ಗಡಿ ಎಷ್ಟಿರುತ್ತದೆ ಅದು ಸರ್ಕಾರದಿಂದ ನೋಟಿಫೈ ಆಗುತ್ತದೆ. ಆ 120 ದಿನದ ಗಡಿಯೊಳಗಾಗಿನೇ ಎಲ್ಲ ಕೆಲಸ ಮುಕ್ತಾಯ ಆಗ್ತದೆ. ಸೊ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಅದು ನಿನ್ನೆ ಅದನ್ನು ನೋಟಿಫೈ ಆಗಿದೆ. ನಿನ್ನೆಯಿಂದ ಕಾಯ್ದೆ ಜಾರಿಗೆ ಬಂದಿದೆ. ಆ ಕಾಯ್ದೆ ಅನ್ವಯ 120 ದಿನದೊಳಗಾಗಿ ನಾವು ಸರ್ಕಾರ ಒಂದು ನೋಟಿಫಿಕೇಶನ್ ಜಾರಿ ಮಾಡುತ್ತದೆ. ಈ ಗ್ರೇಟರ್ ಬೆಂಗಳೂರು